ಮಂಜನಾಡಿಯಲ್ಲಿ ಏನು ಗ್ಯಾಸ್ ದುರಂತ ನಡೆಯಿತು, ಈ ಸ್ಥಳಕ್ಕೆ ನಮ್ಮ ಕ್ಷೇತ್ರದ ಶಾಸಕರಾದಂಥ ಮತ್ತು ವಿಧಾನಸಭಾಧ್ಯಕ್ಷರಂಥ ಶ್ರೀ ಯು ಟಿ ಖಾದರ್ ಅವರು ಈಗಾಗಲೇ ಭೇಟಿ ಕೊಟ್ಟು ಹೋದರು. ಘಟನೆ ನಡೆದಾಗಲಿಂದಲೂ ಯು ಟಿ ಖಾದರ್ ಅವರು ಈ ವಿಷಯದಲ್ಲಿ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಆರೋಗ್ಯ ಇಲಾಖೆಯ ಜೊತೆಗೆ ಏನು ನೊಂದ ಕುಟುಂಬ ಇದೆ ಇವರ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿರೋದನ್ನು ಕುಟುಂಬದವರು ಸಹ ಹೇಳ್ಕೊಳ್ತಾರೆ. ಹೀಗಿದ್ದು ಅವರ ವಿರುದ್ಧ ಅಪಪ್ರಚಾರಗಳನ್ನು ಮಾಡುವಂಥ ಪ್ರಯತ್ನಗಳು ನಡೀತು. ಇಲ್ಲಿ ಪ್ರಮುಖವಾಗಿ ನಮ್ಮ ಉದ್ದೇಶ ಏನಿತ್ತಂದರೆ ಏನು ಈ ನೊಂದ ಜೀವಗಳಿದೆ ಇವರು ಬದುಕು ಬರಬೇಕು ಅನ್ನೋದಾಗಿತ್ತು. ಇವ್ರನ್ನ ಯಾಗಾದರೂ ಮಾಡಿ ಬದುಕಿಸಬೇಕು, ಆ ನಿಟ್ಟಿನಲ್ಲಿ ಅವರಿಗೆ ಉನ್ನತ ಮಟ್ಟದ ಚಿಕಿತ್ಸೆ ಲಭಿಸಬೇಕು ಅನ್ನೋದು ಮಾತ್ರ ನಮ್ಮ ಉದ್ದೇಶವಾಗಿತ್ತು. ಈ ನಿಟ್ಟಿನಲ್ಲಿ ಬೇಕಾದಂಥ ಎಲ್ಲ ಪ್ರಯತ್ನಗಳನ್ನು ಸರ್ಕಾರದ ವತಿಯಿಂದ ಶಾಸಕರು ಮಾಡಿದ್ದಾರೆ. ಉನ್ನತ ಮಟ್ಟದ ಚಿಕಿತ್ಸೆ ಕೊಡುವಂಥ ಎಲ್ಲ ಪ್ರಯತ್ನಗಳು ನಡೆದಿದೆ. ಜೊತೆಗೆ ಏನು ಗಾಯಾಳುಗಳಿಗೆ ಚರ್ಮ ಬೇಕಾದಂಥ ಸನ್ನಿವೇಶ ಬಂತು, ವಾಟ್ಸಪ್ಗಳಲ್ಲೆಲ್ಲ ಪ್ರಚಾರ ಮಾಡಲಾಯಿತು. ಆ ಸಂದರ್ಭದಲ್ಲಿ ಯು ಟಿ ಇಫ್ತಿಕಾರ್ ಅವರು ಏನು ನಮ್ಮ ಶಾಸಕರ ಸಹೋದರರಿದ್ದಾರೆ, ಅವರು ಸ್ಪಂದಿಸಿ ಬೆಳಗಾವಿಯಿಂದ ಚರ್ಮವನ್ನು ತರಿಸುವಂಥ ವ್ಯವಸ್ಥೆ ಮಾಡಿ ಅದಕ್ಕೆ ಮಣಿಪಾಲ್ ಆಸ್ಪತ್ರೆಯ ಸಹಯೋಗವನ್ನು ಪಡೆಯಲಾಯಿತು. ಈ ನಿಟ್ಟಿನಲ್ಲಿ ಸಕಾರಾತ್ಮಕವಾಗಿ ಈ ಕೆಲಸದಲ್ಲಿ ಸ್ಪಂದಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಕೇವಲ ಪರಿಹಾರಕ್ಕೆ ಮಾತ್ರ ಸೀಮಿತ ಮಾಡಿ ಹೋರಾಟ ಮಾಡುವಂಥ ವಿಷಯ ಅಲ್ಲ ಇದು. ಮೊದಲ ಆದ್ಯತೆ ಇಲ್ಲಿ ಯಾರು ಗಾಯಾಳುಗಳಿದ್ದಾರೆ ಅವರು ಬದುಕು ಬರಬೇಕು ಅನ್ನೋದು. ಇಡೀ ಕುಟುಂಬ ಈ ದುರಂತಕ್ಕೀಡಾದಾಗ ಅವರೆಲ್ಲರೂ ಆಸ್ಪತ್ರೆಯಲ್ಲಿರಬೇಕಾದ್ರೆ ಪರಿಹಾರದ ವಿಷಯ ಸೆಕೆಂಡ್ರಿಯಾಗಿ ಬರ್ತದೆ. ಪರಿಹಾರ ಸಿಗದೇ ಇರುವ ಯಾವುದೇ ಚಾನ್ಸ್ ಇಲ್ಲ, ಸಿಗ್ತದೆ, ಖಂಡಿತ 100% ಸಿಗ್ತದೆ ಇಂಥ ವಿಷಯದಲ್ಲಿ. ಆದರೆ ಅದಕ್ಕೆ ಸಮಯ ಸಂದರ್ಭಗಳಿದೆ. ಗಾಯಾಳುಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿಬೇಕಾದ್ರೆ, ಅವರ ಕುಟುಂಬ ನೊಂದಿರಬೇಕಾದ್ರೆ ಪರಿಹಾರದ ಮಾತುಗಳನ್ನಾಡೋದಿದೆಯಲ್ಲ, ಇದು ನಿಜವಾಗ್ಲೂ ಒಂದು ಬಾಲಿಶತನದ ಹೇಳಿಕೆಗಳು. ಹೀಗಾಗಿ ಶಾಸಕರು ಈಗಾಗಲೇ ಸ್ಪಂದಿಸಿದ್ದಾರೆ, ಹಿಂದೆಯೂ ಸ್ಪಂದಿಸಿದ್ದಾರೆ, ನಿರಂತರವಾಗಿ ಆ ಕುಟುಂಬದ ಜೊತೆ ಸಂಪರ್ಕದಲ್ಲಿದ್ದಾರೆ. ಖಂಡಿತ ಮುಂದಿನ ದಿನಗಳಲ್ಲಿ ನಮ್ಮ ಆಶಯ ಏನಂದರೆ ಇಡೀ ಕುಟುಂಬ ಏನು ಈಗ ಆಸ್ಪತ್ರೆಯಲ್ಲಿ ಬಾಕಿ ಇದ್ದಾರೆ ಇವರೆಲ್ಲರೂ ಆರೋಗ್ಯವಂತರಾಗಿ ಮರಳಿ ಬರಬೇಕು ಅನ್ನೋದು. ಈ ಆಶಯದಿಂದ ಈ ಕೆಲಸ ಮಾಡಲಾಗ್ತಾ ಇದೆ. ಏನು ಮೃತಪಟ್ಟರಿದ್ದಾರೆ ಇವರಿಗೆ ಖಂಡಿತವಾಗಿ ಪರಿಹಾರ ಸಿಗ್ತದೆ. ಮತ್ತು ಗ್ಯಾಸ್ ಕಂಪನಿಯಿಂದ ಏನು ಕೊಡಿಸಲಿಕ್ಕೆ ಸಾಧ್ಯ ಇದೆ ಸರ್ಕಾರದ ಮೂಲಕವಾಗಿ ಒತ್ತಡ ಹೇರಿ ಏನು ಕೊಡಿಸ್ಲಿಕ್ಕೆ ಸಾಧ್ಯ ಇದೆ, ಆ ಎಲ್ಲ ನಿಟ್ಟಿನಲ್ಲಿ ಪ್ರಯತ್ನ ಪಡುವ ಭರವಸೆಯನ್ನು ಶಾಸಕರು ಕೊಟ್ಟಿದ್ದಾರೆ. ಹೀಗಾಗಿ ಈ ವಿಷಯದಲ್ಲಿ ಜನರುಗಳಿಗೆ ಗೊಂದಲ ಬೇಡ, ಸುಮ್ಮನೆ ಗೊಂದಲಕಾರಿ ಹೇಳಿಕೆಗಳಿಗೆ ಜನರು ಒಳಗಾಗಬಾರ್ದು. ಸರ್ಕಾರ ಮತ್ತು ಶಾಸಕರು ಮತ್ತು ಇಲ್ಲಿನ ಜನಪ್ರತಿನಿಧಿಗಳು ಯಾರೆಲ್ಲ ಇದ್ದಾರೆ, ಸ್ಥಳೀಯ ಜನಪ್ರತಿನಿಧಿಗಳಿದ್ದಾರೆ, ನಮ್ಮ NS ಕರೀಂ ಅವರಿರ್ಬೋದು, ಬೇರೆ ಇಲ್ಲಿಯ ಸ್ಥಳೀಯ ಪಂಚಾಯತ್ ಮೆಂಬರ್ಗಳಿರ್ಬೋದು, ಇವರೆಲ್ಲರೂ ಈ ವಿಷಯದಲ್ಲಿ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇರೋದ್ರಿಂದ ಖಂಡಿತ ಮುಂದಿನ ದಿನಗಳಲ್ಲಿ ಈ ಕುಟುಂಬ ಆರೋಗ್ಯಪೂರ್ಣವಾಗಿ ಹೊರಬರ್ತದೆ. ಜೊತೆಗೆ ಯಾರು ಮೃತಪಟ್ಟಿದ್ದಾರೆ ಅವರಿಗೆ ಪರಿಹಾರ ಸಿಗುವಂಥ ಕೆಲಸ ಆಗ್ತದೆ.